ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಠಾಣಾಧಿಕಾರಿಗಳಾದ ಶ್ಯಾಮಲಾ ಅವರು ತಾಲೂಕಿನ ಪತ್ರಕರ್ತರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಸ್ತೆ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಂತರ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಿಂದ ದಿಬ್ಬೂರಹಳ್ಳಿ ವೃತ್ತದವರೆಗೆ ಪತ್ರಕರ್ತರು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನಗಳಲ್ಲಿ ಜಾಥಾ ನಡೆಸಿದ್ದಾರೆ. ಈ ಜಾಥಾದಲ್ಲಿ ಭಾಗವಹಿಸಿದ್ದ ಪಿಎಸ್ಐ ಶ್ಯಾಮಲಾ ಅವರು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿದ್ದಾರೆ. ಅಲ್ಲದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪತ್ರಕರ್ತರು, ಪೊಲೀಸರ ಈ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ. ಪತ್ರಕರ್ತರು ಸಮಾಜದ ಕಣ್ಣುಗಳಿದ್ದಂತೆ ಸಮಾಜಕ್ಕೆ ಒಳ್ಳೆಯದನ್ನ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದ್ದಾರೆ. ಹೆಲ್ಮೆಟ್ ಧರಿಸುವುದರ ಮಹತ್ವದ ಬಗ್ಗೆಯೂ ಮಾಹಿತಿ ನೀಡಿದ ಅವರು, ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಓಡಾಡಿದ್ರೆ ಫಸ್ಟ್ ಫೈನ್ ನಿಮ್ಗೆ ಹಾಕ್ತೀನಪ್ಪ 100%. ಓಕೆ, ಥ್ಯಾಂಕ್ ಯು. ತಗೊಳ್ಳಿ, ದಯವಿಟ್ಟು ಹೆಲ್ಮೆಟ್ ಧರಿಸಿ. ಸೊ ಇನ್ಮೇಲೆ ಎಲ್ಲೋದ್ರೂ ಈ ಹೆಲ್ಮೆಟ್ ಹಾಕೊಂಡಿರ್ಬೇಕು. ನೀವು ಐಡೆಂಟಿಫೈ ಆಗ್ತೀರಾ, ಅದಕ್ಕೆ ಎಲ್ಲರಿಗೂ ಸೇರಿ ಒಂದೇ ಕಲರ್ ತರಿಸಿದ್ದೀನಿ. ನೀವು ಒಂದು ಸ್ಟಿಕರಿಂಗ್ ಮಾಡಿಸ್ಕೊಂಡು ನಿಮ್ಗಳದ್ದು ಹೆಲ್ಮೆಟ್ ದಯವಿಟ್ಟು ತಗೊಳ್ಳಿ. ಒಂಚೂರಿಂದ ಸ್ವಲ್ಪ ಸ್ಪೀಡಾಗಿ. Okay. ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಕಡೆಯಿಂದ ಎಲ್ಲಾ ಪೊಲೀಸ್ ಠಾಣೆಗಳು ಮತ್ತು ಎಲ್ಲಾ ಜಿಲ್ಲೆಗಳ ಕಡೆಯಿಂದನೂ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಈ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಮಾಡಿರೋದು ಮತ್ತು ನಮ್ಮ ಮಾನ್ಯ SP ಸಾಹೇಬರು ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಏನೇನೆಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ, ಹಾಗೆ ಪಬ್ಲಿಕ್ ಅಲ್ಲಿ ನಾವು ಅವೇರ್ನೆಸ್ ಕೊಡಬೇಕು. ಶಾಲಾ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿ, ಕಾಲೇಜಸ್ಗಳಲ್ಲಿ ಅಲ್ಲೂ ಕೂಡ ಅವೇರ್ನೆಸ್ ಕೊಡೋದಕ್ಕೆ ಹೇಳಿದ್ದಾರೆ. ಅತಿ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಕುಡಿದುದೆಲ್ಲ ಹೋಗುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದರಿಂದ ಅವ್ರಗಳನ್ನ ಹಿಡಿದು ಫೈನ್ ಹಾಕೋದಕ್ಕೆ ತಿಳಿಸಿದ್ದಾರೆ. ಮತ್ತು ಅತಿ ಹೆಚ್ಚು ಯಾರು ವೈಲೇಷನ್ ಮಾಡ್ತಿದ್ದಾರೆ, ಹೆಲ್ಮೆಟ್ ಹಾಕೊಳ್ಳದೆ, DL ಇಲ್ಲದೆ ಅಥವಾ ಇನ್ಶೂರೆನ್ಸ್ ಇಲ್ಲದೆ ಎಷ್ಟೋ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ, ಅದರಿಂದ ಅವುಗಳನ್ನು ಕೂಡ ಚೆಕ್ ಮಾಡೋದಕ್ಕೆ ತಿಳಿಸಿದ್ದಾರೆ. ನಾವು ನಿಮ್ಗಳ ಮೂಲಕ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಪೊಲೀಸರ ಭಯದಿಂದ ಬೇಡ, ನೀವು ಹೆಲ್ಮೆಟ್ ಧರಿಸೋದಾಗ್ಲಿ ಅಥವಾ DL ಮಾಡೋದಾಗ್ಲಿ ಅಥವಾ ಇನ್ಶೂರೆನ್ಸ್ ಆಗಲಿ, ಪೊಲೀಸವ್ರು ಹಿಡಿತಾರೆ, ಪೊಲೀಸವ್ರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಹಾಕೊಳ್ಳೋದಲ್ಲ. ತಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಧರಿಸಿ. DL ಇದ್ರೆ ಅಥವಾ ಹೆಚ್ಚು ಕಮ್ಮಿ ಇನ್ಶೂರೆನ್ಸ್ ಇದ್ರೆ, ಹೆಚ್ಚು ಕಮ್ಮಿ ಆದರೆ ಸೊ DL ಮತ್ತು ಇನ್ಶೂರೆನ್ಸ್ ಇದ್ದರೆ ನಿಮ್ಗೆ ಏನಾದರೂ ಕ್ಲೈಮ್ ಆಗುತ್ತೆ, ಅರ್ಥ ಆಗ್ತಿದೆ. ಸೊ ಆವಾಗ ಬರ್ಡನ್ ಕಮ್ಮಿ ಆಗುತ್ತೆ. ನೀವು ಒಂದು ಕುಟುಂಬಕ್ಕೆ ಒಬ್ಬರೇ ಇರ್ತಾರೆ ದುಡಿಯುವಂತಹ ಕೈಗಳು, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬ್ಕೊಂಡಿರೋರಿಗೆ ಅದು ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಅವೇರ್ನೆಸ್ ಕೊಡ್ತಾ ಇರೋದು. ನಮ್ಮ ಈ ಮಾಸಿಕ ಏನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ